ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಕಿರಣ್ ಪಾಟೀಲ್ ಅವರು ಹಾಗೂ ಸೋಷಿಯಲ್ ಮೀಡಿಯಾ ತಂಡದಿಂದ ನಮ್ಮ ವೀರು ದಿಗ್ವಾಲ್ ಅವರು ಆ ತಂಡದಲ್ಲಿದ್ದಾರೆ. ಇವರ ಜೊತೆ ನಮ್ಮ ಎಲ್ಲ ಮಂಡಲ್ನ ಅಧ್ಯಕ್ಷರು ಮತ್ತು ಪ್ರತಿ ಮಂಡಲ್ನ 8 ಮಂಡಲ್ಗಳ ಇಬ್ಬರು ಪ್ರಮುಖರು ಆ ತಂಡದಲ್ಲಿರ್ತಾರೆ. ಬರುವಂತ 1.5 ತಿಂಗಳು ಮಾರ್ಚ್ 14ರವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಮಾಡುತ್ತಾ ನಾವು ಅಟಲ್ಜಿ ಅವರ ಒಂದು ಜನ್ಮ ದಿನಾಚರಣೆಯನ್ನು ಬಹಳ ಅದ್ದೂರಿಯಾಗಿ ಅವರ ಜನ್ಮ ಶತಮಾನೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದೀವಿ. ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೇವಲ ಒಬ್ಬ ವ್ಯಕ್ತಿ ಆಗಿರಲಿಲ್ಲ, ಅವರು ಒಂದು ಶಕ್ತಿಯಾಗಿದ್ದರು. ಅವರು ರಾಜಕೀಯ ಅಷ್ಟೇ ಅಲ್ಲ, ರಾಜಕೀಯವನ್ನು ಬಿಟ್ಟು ಅವರು ಕವಿಗಳಾಗಿದ್ದರು, ವಿಶೇಷವಾಗಿ ಪತ್ರಕರ್ತರು ಕೂಡ ಆಗಿದ್ದರು. ಪಾಂಚಜನ್ಯ ಅನ್ನುವಂಥ ಒಂದು ಪತ್ರಿಕೆಯ ಸಂಪಾದಕರಾಗಿದ್ದರು. 2-3 ಪತ್ರಿಕೆಗಳಲ್ಲಿ ಅವರು ಕೆಲಸ ಮಾಡಿದವರು ವಾಜಪೇಯಿ ಅವರಾಗಿದ್ದರು. ಅವರು ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಈ ದೇಶ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಹೋಗ್ತಾ ಇತ್ತು. ಅಂತಹ ಸಂದರ್ಭದಲ್ಲಿಯೂ ಕೂಡ ಅವರು ಪೋಖ್ರಾನ್ನಲ್ಲಿ ಅಣುಬಾಂಬ್ ಪರೀಕ್ಷೆಯನ್ನು ಮಾಡಿ ಇಡೀ ವಿಶ್ವಕ್ಕೆ ಭಾರತದ ಶಕ್ತಿಯನ್ನು ತೋರಿಸಿಕೊಟ್ಟಂತ ನಾಯಕರು ಅಟಲ್ ಬಿಹಾರಿ ವಾಜಪೇಯಿ ಅವರಾಗಿದ್ದರು. ಈ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಸಂಪರ್ಕ ವ್ಯವಸ್ಥೆ ಅಭಿವೃದ್ಧಿ ಅವಶ್ಯಕತೆ ಇದೆ ಅಂತ ಹೇಳಿ ಭಾರತ ಮಾತೆಗೆ ನಾನು ಮಾಲೆಯನ್ನು ರಸ್ತೆಗಳ ಮುಖಾಂತರ ಭಾರತ ಮಾತೆಗೆ ಮಾಲೆಗಳನ್ನು ಹಾಕ್ತೀನಿ ಅಂತೇಳಿ ಗೋಲ್ಡನ್ ಟ್ರೈಂಗ್ಲೇಟ್ ಸುವರ್ಣ ಚತುಷ್ಪಥ ರಸ್ತೆಗಳು 4 ಮಹಾನಗರಗಳನ್ನು ಕೂಡಿಸುವಂತ ಒಂದು ರಸ್ತೆ, ದೆಹಲಿಯಿಂದ ಮುಂಬೈ, ಮುಂಬೈಯಿಂದ ಚೆನ್ನೈ, ಚೆನ್ನೈಯಿಂದ ಕೋಲ್ಕತ್ತಾ ಮತ್ತು ದೆಹಲಿ, ಈ ರೀತಿ ಗೋಲ್ಡನ್ ಸುವರ್ಣ ಚತುಷ್ಪಥ ರಸ್ತೆ ಹಾಗೂ ಪೂರ್ವದಿಂದ ಪಶ್ಚಿಮಕ್ಕೆ ಪೋರ್ಬಂದರ್ನಿಂದ ಸಿಲಿಗುರಿವರೆಗೆ ಹಾಗೂ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಚತುಷ್ಪಥ ರಸ್ತೆಗಳ ನಿರ್ಮಾಣ ಮಾಡಲಿಕ್ಕೆ ಒಂದು ಬುನಾದಿಯನ್ನು ಹಾಕಿದವರು. ಇವತ್ತು ಈ ದೇಶದಲ್ಲಿ ಸಂಪರ್ಕ ವ್ಯವಸ್ಥೆ ಸುಧಾರಣೆ ಆಗಲಿಕ್ಕೆ ಯಾರಾದರೂ ಕಾರಣದಿಂದ ದೇಶದಲ್ಲಿ ಬಹಳಷ್ಟು ಸಂಪನ್ಮೂಲ ಇದೆ, ಆ ಸಂಪನ್ಮೂಲ ಉಪಯೋಗ ಆಗಬೇಕಂದ್ರೆ ಸಂಪರ್ಕ ವ್ಯವಸ್ಥೆ ಬೇಕು ಅಂತ ಹೇಳಿ ಇಡೀ ರಾಷ್ಟ್ರಾದ್ಯಂತ ಕೇವಲ ರಸ್ತೆ ಮಾಡೋದ್ರಿಂದ ಇನ್ನೊಂದು ಕಡೆ ನಮ್ಮ ನಿರುದ್ಯೋಗಿಗಳ ಉದ್ಯೋಗಗಳು ಕೂಡ ಸೃಷ್ಟಿಯಾಗುತ್ತೆ ಅನ್ನುವಂಥ ಒಂದು ಕನಸನ್ನು ಕಟ್ಕೊಂಡು ಇವತ್ತು ವಾಜಪೇಯಿ ಅವರು ಆ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದಂತಹ ರಸ್ತೆಗಳ ಇವತ್ತು ನಾವು ಕಾಣ್ತಾ ಇದ್ದೀವಿ. ಅವರು ಅಷ್ಟೇ ಮಾಡಲಿಲ್ಲ, ಶಿಕ್ಷಣಕ್ಕೂ ಕೂಡ ಸಾಕಷ್ಟು ಮಹತ್ವವನ್ನು ಕೊಟ್ಟಿದ್ರು. ಸರ್ಕಾರಿ ಶಾಲೆಗಳು ಅಂದ್ರೆ ಅಲ್ಲಿ ಹೋಗ್ಲಿಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಅವತ್ತ ಸರ್ವ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಮಾಡುವಂತ ವ್ಯವಸ್ಥೆ, ಕಲಿ ನಲಿ ಅಂತ ಹೇಳಿದೆಲ್ಲ ಚಿತ್ರಗಳ ಮುಖಾಂತರ ರಾಷ್ಟ್ರೀಯ ನಾಯಕರು, ನೇತಾರರ ಚಿತ್ರಗಳು, ವಿವಿಧ ಚಿತ್ರಗಳನ್ನು ಬಿಡಿಸಿ ಶಾಲೆಗಳಿಗೂ ಕೂಡ ಒಂದು ಸರ್ಕಾರಿ ಶಾಲೆಗಳಿಗೆ ಒಂದು ಒಳ್ಳೆಯ ರೂಪವನ್ನು ಕೊಡುವಂತಹ ಕೆಲಸವನ್ನು ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಪ್ರಾರಂಭಿಸಿದ್ದು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವರ ಕಾಲದಲ್ಲಿ ಕಾರ್ಗಿಲ್ನಲ್ಲಿ ಪಾಕಿಸ್ತಾನ ಮಾಡಿದಂತಹ ಒಂದು ಕುಕೃತ್ಯಕ್ಕೆ ಆ ಪಾಕಿಸ್ತಾನವನ್ನು ಸದೆಬಡಿಯುವಂತಹ ಒಂದು ಕೆಲಸವನ್ನು ಕೂಡ ವಾಜಪೇಯಿ ಅವರು ಪ್ರಾರಂಭ ಮಾಡಿದ್ರು. ಇವತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ರಸ್ತೆಗಳು ಒಂದರ ಮುಂಚೆ ಕೇವಲ ನಗರಗಳಿಗೆ ಮಾತ್ರ ಸಂಪರ್ಕ ಮಾಡಲಿಕ್ಕೆ ನಮಗೆ ರಸ್ತೆಗಳು ಬೇಕು ಅನ್ನುವಂಥ ವ್ಯವಸ್ಥೆ ಇತ್ತು. ಅದರ ಭಾರತ ದೇಶದ ಗ್ರಾಮೀಣಾಭಿವೃದ್ಧಿಯೂ ಕೂಡ ಅಷ್ಟೇ ಅವಶ್ಯಕತೆ ಇದೆ. ಗ್ರಾಮ ರಾಜ್ಯ ಆಗುತ್ತೆ ಅಂತ ಹೇಳಿ ಇವತ್ತು ಗ್ರಾಮೀಣಾಭಿವೃದ್ಧಿ, ಗ್ರಾಮೀಣ ರಸ್ತೆಗಳನ್ನು ಕೂಡ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಮುಖಾಂತರ ಇವತ್ತು ಇಡೀ ರಾಷ್ಟ್ರಾದ್ಯಂತ ಎಲ್ಲಾ ಕಡೆ ಗ್ರಾಮೀಣ ರಸ್ತೆಗಳನ್ನು ನಾವು ಕಾಣ್ತಾ ಇದ್ದೀವಿ. ರೈತರಿಗಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನು ಪ್ರಾರಂಭ ಮಾಡಿದ್ದು ವಾಜಪೇಯಿ ಅವರು. ಈ ರೀತಿ ಅನೇಕ ಯೋಜನೆಗಳನ್ನು ವಾಜಪೇಯಿ ಅವರು ಮಾಡ್ಕೊಂಡು ಬಂದಿದ್ರು. ಅವರ ಹಾಕೊಟ್ಟಂತ ಅಂತ್ಯೋದಯದ ಮಾರ್ಗದಲ್ಲಿ ಈ ದೇಶ ವಿಶ್ವಕ್ಕೆ ವಿಶ್ವಗುರು ಆಗಬೇಕು ಅಂತ ಹೇಳಿ ಕನಸು ಹೊತ್ಕೊಂಡು ಇವತ್ತು ನರೇಂದ್ರ ಮೋದಿ ಅವರು ಕೂಡ ಅವರ ಮಾರ್ಗದಲ್ಲಿಯೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು ರೈತರಿಗಾಗಿ ಇವತ್ತು ಕಿಸಾನ್ ಸಮ್ಮಾನ್ ನಿಧಿ ಪ್ರತಿ ವರ್ಷ 6,000 ಕೊಡುವಂತ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಅನೇಕ ಯೋಜನೆಗಳು ಇವತ್ತ ಒಬ್ಬ ಬಡ ರೈತನ ಮನೆಯಲ್ಲಿ ಅಥವಾ ಬಡವನ ಮನೆಯಲ್ಲಿ ಏನಾದರೂ ಕಾಯಿಲೆಗಳು ಬಂದಾಗ ಏನು ಮಾಡಬೇಕು ಅಥವಾ ಅವರು ಬೇರೆ ಹಾಸ್ಪಿಟಲ್ಗಳಿಗೆ ಹೋಗುವಂತ ವ್ಯವಸ್ಥೆ ಇರಲಿಲ್ಲ. ಇವತ್ತು ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಯೋಜನೆ ಮುಖಾಂತರ ಇವತ್ತು ಯಾರೇ BPL ಕಾರ್ಡ್ ಹೊಂದಿದವರು ಇದ್ರೂ ಕೂಡ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಕಾರ್ಪೊರೇಟ್ ಹಾಸ್ಪಿಟಲ್ಗಳಲ್ಲಿ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿದವರು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು. ಈ ರೀತಿ ವಾಜಪೇಯಿ ಅವರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಕೂಡ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನರೇಂದ್ರ ಮೋದಿಜಿಯವರು ರೈತರಿಗಾಗಿ ಇನ್ನೊಂದು ದೊಡ್ಡ ಕನಸನ್ನು ಕಟ್ಕೊಂಡಿದ್ದರು. ಅದು ನದಿಗಳ ಜೋಡಣೆ. ಉತ್ತರದಲ್ಲಿ ಹೆಚ್ಚಿನ ಮಳೆಯಾಗಿ ಪ್ರವಾಹ ಬಂದು ಅಲ್ಲಿಂದ ರೈತರು ಕಂಗಾಲಾಗ್ತಾ ಇದ್ದಾರೆ, ಅನೇಕ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ದಕ್ಷಿಣದಲ್ಲಿ ಒಂದು ಬರಗಾಲದಿಂದಾಗಿ ಮಳೆ ಕಡಿಮೆಯಾಗಿ ಅಲ್ಲಿ ಅತಿವೃಷ್ಟಿ ಆದ್ರೆ ಇಲ್ಲಿ ಕೂಡ ಬರಗಾಲದಿಂದಾಗಿ ರೈತರು ಕಂಗಾಲಾಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ
ಅಲ್ಲಿ ಉತ್ತರದಲ್ಲಿ ಹರಿಯುವಂತ ನೀರನ್ನು ದಕ್ಷಿಣದ ನದಿಗಳಿಗೆ ತಂದು ಜೋಡಿಸಿ ನದಿಗಳ ಜೋಡಣೆ ಯೋಜನೆಯನ್ನು ಕೂಡ ಅವರು ಹಾಕೊಂಡಿದ್ರು. ಅದಕ್ಕಾಗಿ ಅವರ ಮಂತ್ರಿಮಂಡಲದಲ್ಲಿರುವಂತಹ ಒಬ್ಬ ಮಂತ್ರಿ ಸುರೇಶ್ ಪ್ರಭು ಅವರನ್ನು ಆ ಒಂದು ಟಾಸ್ಕ್ ಫೋರ್ಸ್ಗೆ ಚೀಫ್ ಆಗಿ ಮಾಡಿ ಅದರ ಯೋಜನೆಯನ್ನು ಕೂಡ ಪ್ರಾರಂಭಿಸಿದರು. ಆದ್ರೆ ನಮ್ಮ ದುರ್ದೈವ 2ನೇ ಸಲಕ್ಕೆ ನಮ್ಮ ಸರ್ಕಾರ ಅಲ್ಲಿ ರಿಪೀಟ್ ಆಗಲ್ಲ, ವಾಜಪೇಯಿ ಅವರು ಇನ್ನೊಂದ್ಸಲ ಬರಲಿಲ್ಲ. ಆ ರೀತಿಯಾಗಿ ಇವತ್ತು ಆ ಯೋಜನೆ ಅವತ್ತು ನೆನೆಗುದಿಗೆ ಬಿದ್ದಂತ ಯೋಜನೆ ಇಲ್ಲಿವರೆಗೂ ಕೂಡ ಅದು ಜಾರಿಯಾಗಿಲ್ಲ. ಅವರ ಕನಸು ಏನಿತ್ತು ಅಂದ್ರೆ ಈ ದೇಶದಲ್ಲಿ ರೈತ ಸಾಲ ಕೇಳಬಾರ್ದು, ರೈತನೇ ಸರ್ಕಾರಕ್ಕೆ ಸಾಲ ಕೊಡುವಂತ ಆಗಬೇಕು. ಯಾವ ರೀತಿ ಇಸ್ರೇಲ್ ದೇಶದಲ್ಲಿ ಇದೆಯೋ ಆ ರೀತಿಯಾಗಿ ರೈತನೇ ಸರ್ಕಾರಕ್ಕೆ ಸಾಲ ಕೊಡಬೇಕು ಅಂತ ಹೇಳಿ ಅವರು ಒಂದು ಯೋಜನೆಯನ್ನು ಹಾಕೊಂಡಿದ್ರು. ಅವರು ಎಮರ್ಜೆನ್ಸಿಯಲ್ಲಿ ಜೈಲಿಗೂ ಕೂಡ ಸೆರೆವಾಸವನ್ನು ಕೂಡ ಅನುಭವಿಸಿದಂತರಾಗಿದ್ದರು. ಎಮರ್ಜೆನ್ಸಿಯ ನಂತರ ಆದಂತ ಒಂದು ಸರ್ಕಾರದಲ್ಲಿ ಅವರು ವಿದೇಶಾಂಗ ಸಚಿವರಾಗಿ ಇವತ್ತಿಗೂ ಕೂಡ ವಿಶ್ವಸಂಸ್ಥೆಯಲ್ಲಿ ಅವರು ಮಾಡಿದಂತ ಹಿಂದಿ ಭಾಷಣ, ಪ್ರಥಮ ಹಿಂದಿ ಭಾಷಣ, ಅವರು ರಾಷ್ಟ್ರೀಯತೆ ಬಗ್ಗೆ ಎಷ್ಟೊಂದು ಅವರಿಗೆ ಇದಿತ್ತು ಅಂದ್ರೆ ಮಾಡಿದಂತ ಪ್ರಥಮ ಹಿಂದಿ ಭಾಷಣ ಇವತ್ತಿಗೂ ಕೂಡ ಅದು ಒಂದು ಇತಿಹಾಸ ಪುಟದಲ್ಲಿ ಬರೆದಿಡಲಾಗಿದೆ. ಆ ರೀತಿಯಾದಂತಹ ವ್ಯಕ್ತಿತ್ವವನ್ನು ಹೊಂದಿರುವಂತ ವಾಜಪೇಯಿ ಅವರ ಬಗ್ಗೆ ಮುಂಬರುವಂತಹ ಒಂದು ದಿನದಲ್ಲಿ ನಮ್ಮ ಜಿಲ್ಲೆಯಲ್ಲಿರುವಂತಹ 1528 ಬೂತ್ಗಳಲ್ಲಿ ಒಂದಿಲ್ಲ ಒಂದು ಕಾರ್ಯಕ್ರಮಗಳನ್ನು ಅವ್ರ ಪೂಜೆಗೆ ಮಾಲಾರ್ಪಣೆ ಮಾಡೋದಿರ್ಬೋದು, ಅವರ ಬಗ್ಗೆ ಅಲ್ಲಿರುವಂತಹ ಕಾರ್ಯಕರ್ತರಿಗೆ ತಿಳಿಸೋದಿರ್ಬೋದು, ಈ ರೀತಿ ಪ್ರತಿ ಬೂತ್ಗಳಲ್ಲಿ 8 ಮಂಡಲಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಬರುವಂತ ಮಾರ್ಚ್ 14 ತಾರೀಕಿನವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಗಳ ಜೊತೆಯಲ್ಲಿ ವಾಜಪೇಯಿ ಅವರು ಕೂಡ ತಮ್ಮ ರೀತಿ ಪತ್ರಕರ್ತರು ಕೂಡ ಆಗಿದ್ದರು. ಅದಕ್ಕೆ ಆ ಕಾರ್ಯಕ್ರಮಗಳಿಗೆ ತಾವು ಕೂಡ ಒಂದು ಬೆರಗನ್ನು ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತೀನಿ. ಮುಂದೆ ನಮ್ಮ ಈ ಒಂದು ಸಂಚಾಲನಾ ಸಮಿತಿಯ ಪ್ರಮುಖರಾದ ಬಾಬು ವಾಲಿ ಅವರು ಮಾತಾಡ್ತಾರೆ.